ಎಸ್, ನಾನು ನಿಮ್ಮ ಯೂರಾಲಜಿಸ್ಟು. ಇವತ್ತು ನಾವು ನಮ್ಮ ಹಾಸ್ಪಿಟಲಲ್ಲಿ ನಡೆದಿರುವಂಥ ಒಂದು ಸರ್ಜಿಕಲ್ ಕೇಸ್ ಬಗ್ಗೆ ಮಾತಾಡೋಣ. ನೆಗ್ಲಿಜೆನ್ಸಿ ಅಂದರೆ ಏನು, ಅಂದರೆ ಪೇಷಂಟ್ ಕಡೆಯಿಂದ ಯಾವ ಥರ ನೆಗ್ಲಿಜೆನ್ಸಿ ಮಾಡ್ತಾರೆ ಅನ್ನೋದು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ಲು, ನಮ್ಮ ಹಾಸ್ಪಿಟ್ಲಿಗೆ ನಿನ್ನೆ ಒಂದು 53 ಇಯರ್ ಓಲ್ಡು ಫೀಮೇಲು ಯುರೆಟ್ರಿಕ್ ಕ್ಯಾಲ್ಕುಲಸ್ ಅಂತ ಬಂದಿದ್ದಾರೆ. ಆಯಿತಾ, ಇವ್ರಿಗೆ ನಾನು ಮುಂಚೆ ಮಾಡ್ತಾ ಇರೋ ವಿಡಿಯೋಗಳೆಲ್ಲ ಇದೆ ವಾಟ್ ಈಸ್ ಯುರೆಟ್ರಿಕ್ ಕ್ಯಾಲ್ಕುಲಸ್ ಅಂತ. ಅಂದರೆ ಏನು, ಪೇಯ್ನ್ ಬರೋವಂಥದ್ದು, ವಾಮಿಟಿಂಗ್ ಆಗೋವಂಥದ್ದು, ಯೂರಿನ್ ಹೋಗ್ಬೇಕಾದ್ರೆ ಉರಿ ಆಗೋದು, ಬ್ಲಡ್ ಬರೋದು, ಅರ್ಜೆನ್ಸಿ ಆಗೋದು, ಈ ಥರ ಎಲ್ಲ ಸಿಮ್ಟಮ್ಸು ಯುರೆಟ್ರಿಕ್ ಸ್ಟೋನ್ ಆದಾಗ ಬರುತ್ತೆ. ಅದನ್ನು ಅವಾಗಲೇ ಈ ಲೇಡಿ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದಾರಲ್ಲ, ಅವ್ರೇನಾದರೂ 3 ಇಯರ್ಸ್ ಬ್ಯಾಕೇ ಇದನ್ನು ತೋರಿಸ್ಕೊಂಡ್ಬಿಟ್ಟಿದ್ರೆ ಇವತ್ತು ಕಿಡ್ನಿ ಹೋಗೋವಂಥ ಪರಿಸ್ಥಿತಿ ಅವ್ರಿಗೆ ಬರ್ತಾ ಇರಲಿಲ್ಲ. ಏನಕ್ಕಂತ ಕೇಳಿ, ಅವ್ರಿಗೆ 3 ಇಯರ್ಸ್ ಬ್ಯಾಕಿಂದನೇ ಪೇಯ್ನ್ ಇದೆ, ಏನಂತ ಯುರೆಟ್ರಲ್ ಸ್ಟೋನ್ ಇದೆ ಅಂತ ಡಯಾಗ್ನೋಸ್ ಆಗಿದೆ. ಮತ್ತೆ ತೆಗೆಸ್ಕೋಬೇಕಂತ ಡಾಕ್ಟರ್ಸು ಹೇಳಿದ್ದಾರೆ, ತೆಗೆಸ್ಕೊಂಡಿಲ್ಲ. ಏನಕ್ಕೆ, ನೆಗ್ಲಿಜೆನ್ಸಿ. ಬರಲ್ಲ, ತುಂಬ ದೂರ, ಡಾಕ್ಟರ್ ಹತ್ರ ಹೋಗಲ್ಲ, ಹಾಸ್ಪಿಟಲ್ಗೆ ಹೋಗಲ್ಲ, ಹಂಗೆ ಮೇಂಟೈನ್ ಮಾಡಿಕೊಂಡು ಮನೇಲಿರುವಂಥ ಟ್ಯಾಬ್ಲೆಟ್ಸ್ ತೊಗೊಂಡು ಆಯುರ್ವೇದಿಕ್ ತೊಗೊಂಡು ಕಿಡ್ನಿ ಸ್ಟೋನ್ಸ್ ಆಯುರ್ವೇದಿಕಲ್ಲಿ ಹೋಗುತ್ತೆ. ಮೇಯ್ನ್ ಥಿಂಗ್ ಏನಂದರೆ ಆಯುರ್ವೇದಿಕ್ಕಿಂದ ಕಿಡ್ನಿ ಸ್ಟೋನ್ಸು ಹೋಗುತ್ತೆ ಅಂತ ತುಂಬ ಜನ ಫಾಲ್ಸ್ ಬಿಲೀಫ್ ಇದೆ. ಕಿಡ್ನಿ ಸ್ಟೋನ್ಸು ಆಯುರ್ವೇದಿಕ್ಕಿಂದ ಯಾವುದೇ ಟ್ರೀಟ್ಮೆಂಟಿಂದ ಹೋಗಲ್ಲ. ಇರೋದು 2 ಟ್ರೀಟ್ಮೆಂಟು. ಸ್ಟೋನ್ ಐದರ್ ಯೂರಿನ್ ಮಾಡುವಾಗ ಬೀಳಬೇಕು, ಇಲ್ಲ ಸರ್ಜರಿ ಮಾಡಬೇಕಾದ್ರೆ ತೆಗಿಬೇಕು. ಆಯಿತಾ, ಇದನ್ನು ಆ ಪೇಷಂಟ್ ಏನಾದರೂ ತಿಳ್ಕೊಂಡಿದ್ದಿದ್ರೆ ಇವತ್ತು ಅವರು ಕಿಡ್ನಿ ಉಳಿಸ್ಕೊತಾಯಿದ್ರು. ಆಯಿತಾ, ಇವತ್ತು ಅವರು ನಿನ್ನೆ ನಮ್ಮ ಪೇಷಂಟು ಇಲ್ಲಿಗೆ ಬರಬೇಕಾದ್ರೆ ಪೇಷಂಟ್ಗೆ ಜಸ್ಟ್ ಯುರೆಟ್ರಿಕ್ ಸ್ಟೋನ್ ತಗೊಳ್ಳಿ, ಸಿಂಪಲ್ ಸರ್ಜಿನಲ್ಲಿ ಮುಗಿದುವಂಥ ವಿಷಯ. ಬರಬೇಕಾದ್ರೆ BP ಡೌನ್ ಆಗಿತ್ತು, ಆಲ್ಮೋಸ್ಟು ಸಿಸ್ಟೋಲ್ 80 ಇತ್ತು, ಪಲ್ಸ್ ರೇಟು, ಫೀವರು 103, ಮತ್ತು ಎದ್ದೇಳೋಕ್ಕಾಗ್ತಿಲ್ಲ, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ನಿದ್ದೆ ಬರ್ತಿಲ್ಲ, ಊಟ ತಿನ್ನೋಕ್ಕಾಗ್ತಿಲ್ಲ. ಈ ಥರ ಎಲ್ಲ ಸಿಮ್ಟಮ್ಸ್ ಬಂದಾಗ ಏನು ಮಾಡೋಕ್ಕಾಗುತ್ತೆ. ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ನಾನು ಡಯಾಗ್ನೋಸ್ ಮಾಡಿದೆ ಯುರೆಟ್ರಿಕ್ ಕ್ಯಾಲ್ಕುಲಸ್ ಅಂತ. ICUನಲ್ಲಿ ಇಟ್ಟು 3 ದಿವಸ ಟ್ರೀಟ್ ಮಾಡಿದ್ದೀನಿ. ಆಯಿತಾ, ಅದಾದಮೇಲೆ ಟ್ರೀಟ್ ಮಾಡಿ ಪೇಷಂಟ್ಗೆ ಟೆಸ್ಟ್ಗಳೆಲ್ಲ ಮಾಡಿದ್ದೀವಿ. CT ಸ್ಕ್ಯಾನ್ ಅಂತ ಬರುತ್ತೆ, ಮತ್ತು ಅಲ್ಟ್ರಾಸೌಂಡ್ ಅಂತ ಬರುತ್ತೆ. ಇದೆಲ್ಲ ಮಾಡಿಸಾದ್ಮೇಲೆ ಮತ್ತು DTPS ಸ್ಕ್ಯಾನ್ ಅಂತ ಮಾಡ್ತೀವಿ. ಈ 3 ಟೆಸ್ಟ್ ಮಾಡಾದಮೇಲೆ ಆ ಪೇಷಂಟ್ಗೆ ಗೊತ್ತಾಯಿತು ಕಿಡ್ನಿ ಫಂಕ್ಷನ್ ಆಗ್ತಿಲ್ಲ ಅಂತ. ಇಲ್ಲೇ ನೋಡಿದ್ರಾ, ನೆಗ್ಲಿಜೆನ್ಸಿ, ಪ್ರಾಪರ್ ನೆಗ್ಲಿಜೆನ್ಸಿ ಆಫ್ ದ ಯುರೆಟ್ರಿಕ್ ಸ್ಟೋನ್. ಅದಕ್ಕೆ ಹೇಳ್ತಾ ಇದ್ದೀನಿ, ನೆಗ್ಲಿಜೆನ್ಸಿ ಮಾಡಬೇಡಿ. ಅದೇ ಥರ ಅದೇ ಪೇಷಂಟ್ನ ಮತ್ತೆ ನಾವು ಸೆಟ್ಲ್ ಆಗ್ತಿಲ್ಲ ಅಂದರೆ ವಾಸಿ ಆಗ್ತಿಲ್ಲ ಅವ್ರಿಗಿರೋ ಸಿಮ್ಟಮ್ಸ್. ಅವಾಗ ಏನು ಮಾಡಿದ್ವಿ, ಸರ್ಜರಿ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಹಾಸ್ಪಿಟ್ಲಲ್ಲಿ, ಸನೈರಾ ಹಾಸ್ಪಿಟ್ಲಲ್ಲಿ ಹೋಗಿ ಕಿಡ್ನಿನ ರಿಮೂವ್ ಮಾಡಬೇಕಂತ ಪೇಷಂಟ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಓಟಿಗೆ ತೊಗೊಂಡೋಗಿ ಲ್ಯಾಪ್ರೋಸ್ಕೋಪಿಕ್ ನೆಫ್ರೆಕ್ಟಮಿ ಅಂತ ಮಾಡಿದ್ವಿ. ಫುಲ್ ಕಿಡ್ನಿನಲ್ಲಿ ತುಂಬ ಪಸ್ ತುಂಬಿಕೊಂಡಿತ್ತು. ಈ ಪಸ್ ಇಂದನೇ ಅವ್ರಿಗೆ ಇಷ್ಟೆಲ್ಲ ಸಿಮ್ಟಮ್ಸ್ ಬಂದು ICUವರೆಗೂ ಹೋದರು. ಅದಕ್ಕೆ ಎಚ್ಚರಿಕೆಯಿಂದ ಇರಿ. ಎನಿ ಯುರೆಟ್ರಿಕ್ ಸ್ಟೋನ್ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್. ಆಯಿತಾ, ಪ್ಲೀಸ್ ಬಿಫೋರ್ ಕಮಿಂಗ್ ಟು ದ ಕನ್ಕ್ಲೂಷನ್, ಯುರೆಟ್ರಿಕ್ ಸ್ಟೋನ್ ಕ್ಲಿಯರ್ ಆಗಿದೆಯಾ ಇಲ್ಲ ಅಂತ ದಯವಿಟ್ಟು ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಆಯಿತಾ, ದಿಸ್ ಈಸ್ ಫ್ರಮ್ ಸನೈರಾ ಹಾಸ್ಪಿಟಲ್, ಕೆಂಗೇರಿ, ಬ್ಯಾಂಗ್ಳೂರು. ಥ್ಯಾಂಕ್ ಯು.